ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಸಚಿವ ಪಿ ನಾಗೇಂದ್ರರಿಂದ ಕೆಲ ಬೇಡಿಕೆಗಳು ಇಟ್ಟಿದ್ದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಪ್ರೈವಸಿ ಮತ್ತೆ ವೈದ್ಯಕೀಯ ಚಿಕಿತ್ಸೆ ಕೊಡಿಸೋದಕ್ಕೆ ಇಂಥ ವಿಚಾರಗಳ ಬಗ್ಗೆ ಮಾಜಿ ಸಚಿವ ಪಿ ನಾಗೇಂದ್ರ ಬೇಡಿಕೆ ಇಟ್ಟಿದ್ರು. ನಾಗೇಂದ್ರದ ಪರ ಹಿರಿಯ ವಕೀಲ ಶ್ಯಾಮ್ ಸುಂದರ್ ಈ ಬಗ್ಗೆ ವಾದ ಮಂಡನೆ ಮಾಡಿದ್ದಾರೆ. ಇನ್ನು ಇಡಿ ಪರವಾಗಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಕೂಡ ವಾದ ಮಂಡನೆ ಮಾಡಿದ್ದಾರೆ. ಸಿಸಿಎಚ್ 82 ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಈ ಅರ್ಜಿಯ ವಿಚಾರಣೆ ಆರಂಭ ಆಗಿದೆ. ಜುಲೈ 18ಕ್ಕೆ ಸದ್ಯ ಈ ವಿಚಾರಣೆಯನ್ನ ನ್ಯಾಯಾಲಯ ಮುಂದೂಡಿದೆ. ಈ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಇಡಿ ಈಗಾಗಲೇ ಮಾಜಿ ಸಚಿವ ಪಿ ನಾಗೇಂದ್ರರನ್ನ ಅರೆಸ್ಟ್ ಮಾಡಿದೆ. ಬಟ್ ಕೆಲವು ಬೇಡಿಕೆಗಳಿತ್ತು ಅವರದ್ದು. ಒಂದು ಖಾಸಗಿತನ, ಪ್ರೈವಸಿಯ ವಿಚಾರಣೆ ಸಂದರ್ಭದಲ್ಲಿ ವೈದ್ಯಕೀಯ ಚಿಕಿತ್ಸೆಯ ಲಭ್ಯತೆ, ಈ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಬೇಡಿಕೆಗಳನ್ನ ಇಟ್ಟಿದ್ರು. ಸೊ ಈಗ ಆ ವಾದ ಪ್ರತಿವಾದ ನಡೆದಿದೆ ಕೋರ್ಟ್ನಲ್ಲಿ. ಬಟ್ ವಿಚಾರಣೆಯನ್ನ ಮತ್ತೆ ಮುಂದೂಡಲಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್. ವಿಷ್ಣು ಪ್ರಸಾದ್, ಈಗ ಸದ್ಯ ಆರೋಪಿತರಾಗಿ ಅರೆಸ್ಟ್ ಆಗಿರೋ ನಾಗೇಂದ್ರ ಅವರ ಬೇಡಿಕೆ ವಿಚಾರ, ಅರ್ಜಿ ವಿಚಾರಣೆಯಲ್ಲಿ ಏನೆಲ್ಲ ವಾದ ಪ್ರತಿವಾದಗಳು ನಡೀತು ಇವತ್ತು? ಖಂಡಿತ ವಿಜಯ ವೀರಪ್ಪ, ಈ ಒಂದು ಪ್ರಕರಣದಲ್ಲಿ ಮೊದಲನೇ ಅಂಶವನ್ನು ನಾವು ಗಮನಿಸೋದಾದ್ರೆ, ನಾಗೇಂದ್ರ ಈಗಾಗಲೇ ಇಡಿ ಕಸ್ಟಡಿಯಲ್ಲಿದ್ದಾರೆ. ಕಸ್ಟಡಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಪ್ರತಿದಿನ ಅವರ ಭೇಟಿಗೆ ಅವರ ವಕೀಲರು ಕೂಡ ತೆರಳುತ್ತಿರುವಂತದ್ದು. ಜೊತೆಗೆ ಅವರಿಗೆ ಆರೋಗ್ಯ ಸಮಸ್ಯೆ, ಅದರಲ್ಲೂ ಪ್ರಮುಖವಾಗಿ ಹೃದಯ ಸಂಬಂಧಿ ಸಮಸ್ಯೆ ಇರುವಂತಹ ಹಿನ್ನೆಲೆಯಲ್ಲಿ ಪ್ರತಿದಿನ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಲಾಗ್ತಿರುವಂತದ್ದು ಮತ್ತೊಂದು ಪ್ರಮುಖವಾದಂತಹ ಅಂಶ ಇರುವಂತದ್ದು. ಅಂದ್ರೆ ಈ ಮೂರು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ನಲ್ಲಿ ಅವರು ಅರ್ಜಿ ಸಲ್ಲಿಸುವಂತ ಕೆಲಸವನ್ನು ಮಾಡಿದ್ರು. ಸಿಆರ್ಪಿಸಿ ಸೆಕ್ಷನ್ 43 ಮತ್ತೆ 44 ಅಡಿಯಲ್ಲಿ ಈ ಒಂದು ಅರ್ಜಿ ಸಲ್ಲಿಕೆ ಆಗಿತ್ತು. ಅದರಲ್ಲಿ ಕ್ಲಿಯರ್ ಆಗಿ ಕೇಳಿದ್ದೇನೆಂತಂದ್ರೆ, ಅವರು ವೈದ್ಯಕೀಯ ಪರೀಕ್ಷೆ ನಡೆಸುವಂತಹ ಸಂದರ್ಭದಲ್ಲಿ ಪ್ರತಿದಿನ ವೈದ್ಯಕೀಯ ಪರೀಕ್ಷೆ ನಡೆಸುವಂತಹ ವೇಳೆಯಲ್ಲಿ ಅವರಿಗೆ ಸೂಕ್ತ ಆರೋಗ್ಯ ಸಂಬಂಧಿ ವೈದ್ಯರ ಮೂಲಕ ಟ್ರೀಟ್ಮೆಂಟ್ ಕೊಡಿಸಬೇಕು. ಅದರ ಬದಲಾಗಿ ಚರ್ಮರೋಗ ಸಂಬಂಧಿ ವೈದ್ಯರಿಂದ ಟ್ರೀಟ್ಮೆಂಟ್ ಕೊಡಿಸಲಾಗಿದೆ ಅನ್ನುವಂತಹ ಪ್ರಮುಖ ಗಂಭೀರ ಆರೋಪ ಕೇಳಿ ಬಂದಿತ್ತು. ಎರಡನೇ ಆರೋಪ ಅವ್ರು ಮಾಡಿದ್ದೇನೆಂತಂದ್ರೆ, ಪ್ರಕರಣದ ತನಿಖೆ ಸಂದರ್ಭದಲ್ಲಿ ಕಸ್ಟಡಿಯಲ್ಲಿ ಇದ್ದಂತಹ ವ್ಯಕ್ತಿಯನ್ನ ವಕೀಲರು ಭೇಟಿಗೆ ಮಾಡಕ್ಕೆ ಹೋದಂತಹ ವೇಳೆಯಲ್ಲಿ ವಕೀಲರ ಜೊತೆ ಬಂದು ಅಲ್ಲಿ ಇಡಿ ಅಧಿಕಾರಿಗಳು ಬಂದು ನಿಲ್ತಾ ಇದ್ದಾರೆ, ನಮಗೆ ಪ್ರೈವೇಟ್ ಆಗಿ ಮಾತಾಡೋಕೆ ಬಿಡ್ತಿಲ್ಲ, ಅದಕ್ಕೆ ಪರ್ಮಿಷನ್ ಕೊಡಬೇಕು ಅನ್ನೋ ಮನವಿಯನ್ನು ಸಲ್ಲಿಸಿದ್ರು. ಮೂರನೇ ಪಾಯಿಂಟ್ ಏನಂತಂದ್ರೆ, ಅವರ ಮೊಬೈಲ್ ಅನ್ನ ಮಿರರ್ ಇಮೇಜಿಂಗ್ ಮಾಡಬಾರ್ದು ಅನ್ನೋ ಒಂದು ಪಾಯಿಂಟ್ ಅನ್ನು ಉಲ್ಲೇಖ ಮಾಡಿದ್ರು. ಜೊತೆಗೆ ಇಡೀ ವಿಚಾರಣೆಯನ್ನ ವಿಡಿಯೋಗ್ರಾಫ್ ಮಾಡಬೇಕು ಅನ್ನೋ ಮನವಿಯನ್ನ ಸಲ್ಲಿಸಿದ್ರು. ಆ ಮೂರು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರ ಪರವಾಗಿ ಹಿರಿಯ ವಕೀಲರಾಗಿರುವಂತಹ ಶ್ಯಾಮ್ ಸುಂದರ್ ಅವರು ವಾದ ಮಂಡಿಸಿದ್ರು. ಮತ್ತೆ ಸರ್ಕಾರದ ಅದರಲ್ಲೂ ಪ್ರಮುಖವಾಗಿ ಇಡಿ ಪರವಾಗಿ ಎಸ್ಪಿಪಿ ಆಗಿರುವಂತಹ ಪ್ರಸನ್ನ ಕುಮಾರ್ ಅವರು ವಾದ ಮಂಡಿಸಿದ್ರು. ಅದರಲ್ಲಿ ಶ್ಯಾಮ್ ಸುಂದರ್ ವಾದ ಮಂಡಿಸುವಂತಹ ಸಂದರ್ಭದಲ್ಲಿ ವಿಡಿಯೋಗ್ರಫಿನ ಕಂಪಲ್ಸರಿಯಾಗಿ ಮಾಡಲೇಬೇಕು ಅಂತೇಳಿ ಮನವಿ ಸಲ್ಲಿಸಿದ್ರು. ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಷ್ಟು ಸೈಟೇಷನ್ ಗಳನ್ನು ಉಲ್ಲೇಖಿಸಿ ವಾದವನ್ನು ಮಂಡಿಸಿದ್ರು. ಸಿಆರ್ಪಿಸಿಯಲ್ಲಿ ಅದರಲ್ಲೂ ಪ್ರಮುಖವಾಗಿ 164 ಸ್ಟೇಟ್ಮೆಂಟ್ ಮಾಡುವಂತಹ ಸಂದರ್ಭದಲ್ಲಿ ಇರುವಂತಹ ಅವಕಾಶಗಳನ್ನು ಉಲ್ಲೇಖವನ್ನು ಮಾಡಿದ್ರು. ಅದರ ಜೊತೆಗೆ ಮಿರರ್ ಇಮೇಜ್ ನ ಮಾಡಬಾರದು. ಕಾರಣ ಏನಂತಂದ್ರೆ, ಆರೋಪಿಯ ಮೊಬೈಲ್ ನ ಮಿರರ್ ಇಮೇಜ್ ಮಾಡಿದಂತ ಸಂದರ್ಭದಲ್ಲಿ ಆತ ಒಬ್ಬ ಪ್ರಭಾವಿ ರಾಜಕಾರಣಿ ಆಗಿರುವಂತದ್ದು, MLA ಆಗಿದ್ರು, ಸ್ಪೀಕರ್ ಆಗಿದ್ರು, ಇಂತಹ ವ್ಯಕ್ತಿಯ ಮಿರರ್ ಇಮೇಜ್ ಮಾಡಿದಂತ ಸಂದರ್ಭದಲ್ಲಿ ಅವರ ಅನೇಕ ಖಾಸಗಿ ವಿಚಾರಗಳು ಇವ್ರನ್ನ ಇನ್ನು ಇಡಿ ಕೈ ಸೇರಿರುತ್ತೆ, ಮತ್ತೆ ಅದನ್ನ ದುರುಪಯೋಗ ಮಾಡ್ಕೊಳ್ಳುವಂತ ಸಾಧ್ಯತೆ ಇದೆ. ಹೀಗಾಗಿ ಮಿರರ್ ಇಮೇಜ್ ಅನ್ನ ಕೋರ್ಟ್ ಪರ್ಮಿಷನ್ ಇಲ್ಲದೆ ಅನುಮತಿಯನ್ನ ಪಡ್ಕೊಂಡೇ ಮಾಡಬೇಕು. ಅದರ್ವೈಸ್ ಅದನ್ನ ಬಳಕೆ ಮಾಡುವಂತಹ ಸಂದರ್ಭದಲ್ಲಿ ಕೂಡ ಕೋರ್ಟ್ ಮಾನಿಟರಿಂಗ್ ಟೈಮ್ ಅಲ್ಲಿ ಮಾಡಬೇಕು ಅನ್ನೋ ಒಂದು ಮನವಿಯನ್ನ ಅವ್ರ ಪರ ವಕೀಲರು ವಾದವನ್ನು ಮಂಡಿಸುವಂತಹ ಕೆಲಸವನ್ನು ಮಾಡಿದ್ರು. ಜೊತೆಗೆ ಇದಕ್ಕೆ ಪ್ರತಿವಾದ ಮಂಡಿಸುವಂತಹ ಸಂದರ್ಭದಲ್ಲೂ ಕೂಡ ಎಸ್ಪಿಪಿ ಪ್ರಸನ್ನ ಕುಮಾರ್ ಸ್ಪಷ್ಟವಾಗಿ ಹೇಳಿದ್ರು, ಸಿಆರ್ಪಿಸಿ 164 ಸ್ಟೇಟ್ಮೆಂಟ್ ಅಲ್ಲಿ ಏನು ಸಾಕ್ಷ್ಯ ಹೇಳಿಕೆ ದಾಖಲಿಸಿಕೊಳ್ಳುವಂತಹ ವಿಡಿಯೋಗ್ರಾಫ್ ಮಾಡುವಂತಹ ಸಂದರ್ಭ ಇರುವಂತದ್ದು ಕೇವಲ ಸಾಕ್ಷಿಯ ಮಾತ್ರ. ಆರೋಪಿಯ ವಿಚಾರಣೆಗೆ ಸಂಬಂಧಪಟ್ಟಂತೆ ಆರೋಪಿಯ ವಿಚಾರಣೆಯ ಹೇಳಿಕೆ ದಾಖಲಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ಅವಶ್ಯಕತೆ ಇಲ್ಲ ಪಾಯಿಂಟ್ ಅನ್ನು ಉಲ್ಲೇಖ ಮಾಡಿದ್ರು. ಅದರ ಜೊತೆಗೆ ವೈದ್ಯಕೀಯ ಚಿಕಿತ್ಸೆ ನಡೆಸುವಂತಹ ಸಂದರ್ಭದಲ್ಲಿ ಬಂದಂತಹ ಸಂದರ್ಭದಲ್ಲಿ ಇಲ್ಲಿ ಒಬ್ಬ MLA, ಸರ್ಕಾರದ ಓರ್ವ MLA ಆಗಿರುವಂತಹ ವ್ಯಕ್ತಿಗೆ ಸರ್ಕಾರಿ ವೈದ್ಯರು ಬಂದು ಟ್ರೀಟ್ಮೆಂಟ್ ಕೊಡುವಂತಹ ಸಂದರ್ಭದಲ್ಲಿ ನಾವು ಕೊಟ್ಟರೆ ಇವರಿಗೆ ಸಮಾಧಾನ ಆಗೋದಿಲ್ಲ, ಇವರಿಗೆ ಬೇಕಾದಂತಹ ವೈದ್ಯರೇ ಬೇಕು ಅಂತ ಹೇಳಿ ಮನವಿ ಮಾಡೋದು ಸರಿಯಲ್ಲ ಅನ್ನೋ ಪಾಯಿಂಟ್ ಅನ್ನು ಉಲ್ಲೇಖ ಮಾಡಿದ್ರು. ಆದ್ರೆ ಇದಕ್ಕೆ ಶ್ಯಾಮ್ ಸುಂದರ್ ಅಲ್ಲಿ ಚರ್ಮರೋಗ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಅಂತೇಳಿ, ಆದ್ರೆ ಆ ಚರ್ಮರೋಗರು ತಜ್ಞರು ಬಂದು ನಿಮಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅನ್ನೋದು ಸಂಬಂಧಪಟ್ಟಂತೆ ನಿಮ್ಮ ಬಳಿ ಸಾಕ್ಷಿ ಏನಿದೆ, ದಾಖಲೆಗಳೇನಿದೆ ಅಂತ ಕೇಳುವಂತಹ ಸಂದರ್ಭದಲ್ಲಿ ಅವರ ಪರ ವಕೀಲರ ಹತ್ರ ಯಾವುದೇ ಅಂಶಗಳಿರಲಿಲ್ಲ. ಹೀಗಾಗಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖಾಧಿಕಾರಿ ಸ್ಪಷ್ಟವಾದಂತಹ ವರದಿ ಸಲ್ಲಿಸಬೇಕು ಅಂತ ಅರ್ಜಿ ವಿಚಾರಣೆನ 18ಕ್ಕೆ ಮುಂದೂಡಿಕೆ ಮಾಡಿದ್ರು. ಇನ್ನು ಮಿರರ್ ಇಮೇಜಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಬರುವಂತಹ ವೇಳೆಯಲ್ಲೂ ಕೂಡ ಮಿರರ್ ಇಮೇಜಿಂಗ್ ಮಾಡೋದಕ್ಕೆ ಕಾನೂನಲ್ಲಿರುವಂತಹ ಪ್ರಾಮುಖ್ಯತೆಗಳನ್ನ ಮತ್ತೆ ಅವಕಾಶಗಳನ್ನ ಇಲ್ಲಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಕೋರ್ಟ್ ಗಮನಕ್ಕೆ ತರುವಂತಹ ಕೆಲಸವನ್ನು ಮಾಡಿದ್ರು. ಈ ಮೂಲಕ ನಾಗೇಂದ್ರ ಅವರು ಸಲ್ಲಿಸಿದಂತಹ ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದ ಎರಡು ಕಡೆನೂ ಈಗ ಕೇಳುವಂತಹ ಕೆಲಸವನ್ನ ನ್ಯಾಯಾಧೀಶರಾಗಿರುವಂತಹ ಸಂತೋಷ್ ಗಜಾನನ್ ಭಟ್ ಅವರು ಮಾಡಿದ್ರು. ಇನ್ನೊಂದು ಪ್ರಮುಖ ಅಂಶ ಏನಂತಂದ್ರೆ, ಆ ವೈದ್ಯಕೀಯ ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ತನಿಖಾಧಿಕಾರಿ 18ನೇ ತಾರೀಕು ವರದಿ ಕೊಡಬೇಕು. ವರದಿ ಆದ ಮೇಲೆ ಮುಂದಿನ ವಿಚಾರಣೆನ ಕೋರ್ಟ್ ನಡೆಸಲಿದೆ. ವಿಜಯ ವೀರಪ್ಪ. ಜೊತೆಗೆ ವಿಷ್ಣು ಪ್ರಸಾದ್, ಈ ವಾದ ಪ್ರತಿವಾದದ ಸಂದರ್ಭದಲ್ಲಿ ಕೆಲ ಸ್ವಾರಸ್ಯಕರ ವಿಚಾರಗಳು ಬಂತು, ಒಂದಷ್ಟು ಪ್ರಕರಣಗಳ ಉಲ್ಲೇಖ ಕೂಡ ಆಯಿತು ಅನ್ನೋ ಮಾಹಿತಿ ಇದೆ. ಸೊ ಯಾವ ರೀತಿಯ ವಾದ ಪ್ರತಿವಾದ ಮಂಡನೆ ಆಯಿತು ಈ ಮಿರರ್ ಇಮೇಜಿಂಗ್ ಮತ್ತೆ ಖಾಸಗಿತನದ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ?
ಖಂಡಿತ. ಈ ಮೊದಲನೇದಾಗಿ ಒಂದು ಸ್ಟೇಟ್ಮೆಂಟ್ ಅದೇನು ವಿಡಿಯೋಗ್ರಾಫ್ ಮಾಡುವಂತಹ ವಿಚಾರ ಬರುವಂತಹ ಸಂದರ್ಭದಲ್ಲಿ ಅದರಲ್ಲಿ ಮೊದಲು ವಾದ ಮಂಡಿಸುವಂತಹ ಸಂದರ್ಭದಲ್ಲಿ ಪ್ರಸನ್ನ ಕುಮಾರ್ ಸ್ಪಷ್ಟವಾಗಿ ಹೇಳಿದ್ದೇನೆಂತಂದ್ರೆ ಪ್ರಕರಣದಲ್ಲಿ 164 ಅಡಿಯಲ್ಲಿ ಮಾತ್ರ ಅವಕಾಶ ಇರೋದು, ಅದು ಸಾಕ್ಷಿ ವಿಡಿಯೋಗ್ರಾಫ್ ಮಾಡೋದಕ್ಕೆ ಅವಕಾಶ ಇರೋದು. 161 ಅವಕಾಶ ಇದೆ, ಆದ್ರೆ ಹೇಳಿಕೆ ದಾಖಲಿಸುವಂತಹ ಸಂದರ್ಭದಲ್ಲಿ ಇರುವಂತದ್ದು. ಆದ್ರೆ ಇಲ್ಲಿ ಇವರು ಹಾಕಿರುವಂತಹ ಅಪ್ಲಿಕೇಶನ್ ಪ್ರಕಾರ ನೋಡಿದ್ರೆ ಎಲ್ಲಾ ಕಡೆನೂ ವಿಡಿಯೋಗ್ರಾಫ್ ಮಾಡೋದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಮತ್ತೆ ಆರೋಪಿಯ ಬೆನಿಫಿಟ್ಗೋಸ್ಕರ ಅಂತಂದ್ರೆ ಕಸ್ಟಡಿಲಿರುವಂತಹ ಆರೋಪಿಯ ಬೆನಿಫಿಟ್ಗೋಸ್ಕರ ಇಲ್ಲಿ ಯಾವುದೇ ಕಾರಣಕ್ಕೂ ಪ್ರಾಸಿಕ್ಯೂಷನ್ ಕೆಲಸ ಮಾಡೋದಕ್ಕಿಲ್ಲ. ಪ್ರಾಸಿಕ್ಯೂಷನ್ ಯಾವತ್ತೂ ಕೂಡ ಸಮಾಜದ ವಿರುದ್ಧ ಆಗಿರುವಂತಹ ಏನು ಕೃತ್ಯ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸುವಂತ ಕೆಲಸವನ್ನು ಮಾಡ್ತಾರೆ. ಅವ್ರ ಪರವಾಗಿ ಮಾಡಬೇಕು ಅಂತ ಅವಕಾಶ ಇಲ್ಲ ಅನ್ನೋ ಪಾಯಿಂಟ್ ಅನ್ನು ಉಲ್ಲೇಖವನ್ನು ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಅವರು ದೆಹಲಿಯ ಹೈಕೋರ್ಟ್ನ ಕೆಲವೊಂದಷ್ಟು ಅಂಶಗಳನ್ನ ಇಲ್ಲಿ ವಾದವನ್ನ ಉಲ್ಲೇಖ ಮಾಡಿದ್ರು. ಮೊದಲನೇದಾಗಿ ಸಿಬಿಐ ವರ್ಸಸ್ ಅಖಿಲೇಶ್ ಶರ್ಮಾ ಅವರ ಕೇಸನ್ನು ಉಲ್ಲೇಖ ಮಾಡಿದಿ ಪ್ರಕರಣದ ಎಫೆಕ್ಟಿವ್ ಇಂಟರ್ಗೇಷನ್ ಮಾಡುವಂತ ಸಂದರ್ಭದಲ್ಲಿ ಕಸ್ಟಡಿ ತನಿಖೆ ಅವಶ್ಯಕತೆ ಇದೆ. ಆದ್ರೆ ಈ ಕಸ್ಟಡಿ ತನಿಖೆ ಅಂತ ಮಾಡುವಂತ ಸಂದರ್ಭದಲ್ಲಿ ಪ್ರತಿಯೊಂದು ಕೇಸ್ನಲ್ಲೂ ಕೂಡ ಆರೋಪಿಗಳು ಹೇಳುವಂತೂ ನಮಗೆ 3rd ಡಿಗ್ರಿ ಟ್ರೀಟ್ಮೆಂಟ್ ಕೊಟ್ಟರು ಅಂತ ಕಾನೂನಿನಲ್ಲಿ ಅದ್ರಲ್ಲಿ ಬಂದು ಕೋರ್ಟ್ ಮುಂದೆ ಅವರು ಆರೋಪವನ್ನು ಮಾಡ್ತಾರೆ. ಪೊಲೀಸ್ ಅಧಿಕಾರಿ ಮುಂದೆ ತನಿಖಾಧಿಕಾರಿ ವಿರುದ್ಧ ರೀತಿ ಗಂಭೀರವಾದಂತಹ ಆರೋಪ ಮಾಡೋದು ಸಾಮಾನ್ಯ. ಆದ್ರೆ ಕೋರ್ಟ್ ಅದನ್ನ ಎಲ್ಲಿ ಪರಿಗಣಿಸಬೇಕು ಅಲ್ಲಿ ಮಾತ್ರ ಪರಿಗಣಿಸಬೇಕು ಅನ್ನೋ ಪಾಯಿಂಟ್ ಅನ್ನ ಆ ಒಂದು ಜಡ್ಜ್ಮೆಂಟ್ ಅಲ್ಲಿ ಹೇಳಿದೆ ಅನ್ನೋ ಪಾಯಿಂಟ್ ಅನ್ನ ಇಲ್ಲಿ ಪ್ರಸನ್ನ ಕುಮಾರ್ ಉಲ್ಲೇಖ ಮಾಡಿದ್ರು. ಇನ್ನ ವಿಡಿಯೋಗ್ರಫಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೋಡಿದ್ರೆ BNSS ಹೊಸದಾಗಿ ಬಂದಿರುವಂತಹ CRPC ಏನು ತಿದ್ದುಪಡಿ ಕಾಯ್ದೆ ಏನಿದೆ 2023 BNSS ಅದರಲ್ಲೂ ಕೂಡ ಯಾವುದೇ ಪ್ರಾವಿಷನ್ ಇಲ್ಲ ಅಂತೇಳಿ ಅವರು ವಾದವನ್ನು ಮಂಡಿಸಿದ್ರು. ಆದ್ರೆ ಇನ್ನ ಮಿರರ್ ಇಮೇಜಿಂಗ್ ಬಂದಂತಹ ಸಂದರ್ಭದಲ್ಲಿ ಮಿರರ್ ಇಮೇಜ್ಗೆ ಕೆಲವೊಂದಷ್ಟು ಪಾಯಿಂಟ್ ಉಲ್ಲೇಖ ಆಯಿತು. ಅದರಲ್ಲೂ ಪ್ರಮುಖವಾಗಿ US ನ CRPC ಸೆಕ್ಷನ್ ಅನ್ನ ಇಲ್ಲಿ ಪ್ರಸನ್ನ ಕುಮಾರ್ ಅವರು ಉಲ್ಲೇಖ ಮಾಡಿದ್ರು. ಆದ್ರೆ ಇದಕ್ಕೆ ಶ್ಯಾಮ್ ಸುಂದರ್ ಆಕ್ಷೇಪವನ್ನು ವ್ಯಕ್ತಪಡಿಸಿ ಕೆನಡಿಯನ್ ಸುಪ್ರೀಂ ಕೋರ್ಟ್ ಆದೇಶದ ಬಗ್ಗೆ ನಾನು ಹೇಳ್ತೀನಿ, ಅದರಲ್ಲಿ ಸುಮಾರು ಅಂಶಗಳಿದೆ. ಯಾವಾಗ ವಿಡಿಯೋಗ್ರಾಫ್ ಮಾಡಬೇಕು, ಯಾವಾಗ ಮಾಡಬಾರದು, ಮತ್ತೆ ಮಿರರ್ ಇಮೇಜ್ ಮಾಡುವಂತಹ ಸಂದರ್ಭದಲ್ಲಿ ಅದನ್ನ ಯಾವ ರೀತಿ ಬಳಕೆ ಮಾಡಬೇಕು, ಇದಕ್ಕೆ ಸಂಬಂಧಪಟ್ಟಂಗೆ ಅವರು ವಾದವನ್ನು ಮಂಡಿಸಿದ್ರು. ಒಟ್ಟಿನಲ್ಲಿ ಒಂದ್ ಕಡೆ ಇವತ್ತಿನ ಪ್ರಕರಣ ನೋಡೋದಾದ್ರೆ ಒಂದ್ ಕಡೆ US ನ CRPC ಸೆಕ್ಷನ್ ಉಲ್ಲೇಖ ಆಯಿತು, ಜೊತೆಗೆ ಕೆನಡಿಯನ್ನ ಸುಪ್ರೀಂ ಕೋರ್ಟ್ ನ ಒಂದು ಜಡ್ಜ್ಮೆಂಟ್ ಉಲ್ಲೇಖ ಆಯಿತು, ಮತ್ತೆ ದೆಹಲಿ ಮತ್ತೆ ಬಾಂಬೆ ಹೈಕೋರ್ಟ್ ನ ಪ್ರಮುಖವಾದಂತಹ ಕೇಸ್ ಲಾಗಳನ್ನ ಉಲ್ಲೇಖವನ್ನು ಮಾಡಿ ವಾದ ಮಂಡಿಸುವಂತಹ ಕೆಲಸವನ್ನ ಎರಡು ಕಡೆ ವಕೀಲರು ಮಾಡಿದ್ರು. ಇನ್ನ ಈ ವೈದ್ಯಕೀಯ ಚಿಕಿತ್ಸೆ ಕೊಡುವಂತಹ ವಿಚಾರ ಏನಿತ್ತು ಇದು ತುಂಬಾನೇ ಸ್ವಾರಸ್ಯಕರವಾಗಿತ್ತು. ಯಾಕಂತಂದ್ರೆ ಪ್ರತಿಯೊಬ್ಬ VIP ಕೈದಿ, ಯಾವುದೇ ಒಬ್ಬ MLA MP ಇರ್ಬೋದು, ರಾಜಕಾರಣಿಗಳಿರ್ಬೋದು, VIP ಕೈದಿ ಬಂಧನ ಆದಂತ ತಕ್ಷಣ ಮೊದಲು ಕೇಳುವಂತದ್ದು ಅನಾರೋಗ್ಯ ಸರಿ ಇಲ್ಲ ಅಂತೇಳಿ. ಯಾಕೆ ಪ್ರತಿದಿನ ಅವರು ಸಾಮಾನ್ಯ ಜೀವನದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಆರೋಗ್ಯವಾಗಿರುವಂತಹ ವ್ಯಕ್ತಿ ಏಕೆ ಒಂದೇ ಸಲ ಅರೆಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ಇವ್ರಿಗೆ ಯಾಕೆ ಅನಾರೋಗ್ಯ ಬರುತ್ತೆ ಅನ್ನೋ ಪಾಯಿಂಟ್ ಅನ್ನ ಇಲ್ಲಿ ಪ್ರಸನ್ನ ಕುಮಾರ್ ಅವರು ಉಲ್ಲೇಖ ಮಾಡಿದ್ರು. ಆದ್ರೆ ಇದಕ್ಕೆ ಶ್ಯಾಮ್ ಸುಂದರ್ ಅವರು ಕೂಡ ಒಂದ್ ರೀತಿ ಹಾಸ್ಯದ ರೀತಿಯಲ್ಲಿ ಚಟಾಕಿಯನ್ನು ಹಾಕ್ತಿದ್ರು. ಅದ್ರಲ್ಲಿ ಅವ್ರು ಸ್ಪಷ್ಟವಾಗಿ ಹೇಳಿದೆ ಅಂತಂದ್ರೆ ನೀವು ಅರೆಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ಕೊಡುವಂತಹ ಪ್ರೆಷರ್ ಆತರ ಇರುತ್ತೆ ಅನ್ನೋ ಪಾಯಿಂಟ್ ಅನ್ನು ಉಲ್ಲೇಖ ಅಂತ ಹೇಳುವ ಮೂಲಕ ಕೋರ್ಟ್ನ ಇವತ್ತಿನ ವಾದ ಪ್ರತಿವಾದ ಮುಕ್ತ ಆಯಿತು. ಇನ್ನು ಇದಾದ ಬಳಿಕ ಇದರ ನಡುವೆ ನ್ಯಾಯಾಧೀಶರು ಕೂಡ ಒಂದು ಪ್ರಮುಖವಾದಂತಹ ಅಂಶವನ್ನು ಉಲ್ಲೇಖವನ್ನು ಮಾಡಿದ್ರು. ಅವರು ಕೂಡ ಹಾಸ್ಯ ಚಟಾಕಿಯನ್ನು ಹಾಕ್ತಿದ್ರು. ಏನಂತಂದ್ರೆ ಇಲ್ಲಿ ನೀವೊಬ್ರು US ಕರ್ಕೊಂಡೋಗಿ ಇನ್ನೊಬ್ರು ಕೆನಡಾಕ್ಕೆ ಕರ್ಕೊಂಡೋಗಿ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಬ್ರು ಅಮಿಕಸ್ ಕ್ಯೂರಿ ಅವಶ್ಯಕತೆ ಇದೆ. ಯಾಕಂತಂದ್ರೆ ಎರಡು ಕಡೆ ವಾದವನ್ನ ಕೇಳಿ ಅದನ್ನ ನ್ಯಾಯಾಲಯಕ್ಕೆ ಹೆಲ್ಪ್ ಮಾಡುವಂತಹ ಒಬ್ಬ ವ್ಯಕ್ತಿ ಬೇಕಾಗಬಹುದಲ್ವಾ ಅನ್ನೋ ರೀತಿಯಲ್ಲಿ ಹಾಸ್ಯ ಹಾಕ್ತಿದ್ರು. ಅಂದ್ರೆ ಈ ಮೂಲಕ ನೋಡೋದಾದ್ರೆ ಕೇಳಿರುವಂತದ್ದು 3 ಅಂಶಗಳನ್ನ ಮಾತ್ರ ಇಲ್ಲಿ ನಾಗೇಂದ್ರ ಅವರು ತನಗೆ ಬೇಕಾಗಿರುವಂತಹ ವಿನಾಯಿತಿಯನ್ನ ಮನವಿಯನ್ನು ಮಾಡಿರುವಂತದ್ದು. ಆದ್ರೆ ಈ ಮನವಿಯನ್ನ ಕೊಡಬೇಕು ಕೊಡಬಾರ್ದು ಅನ್ನೋದಕ್ಕೆ ಎರಡು ಕಡೆಯಿಂದ ವಾದ ಪ್ರತಿವಾದ ಆಗಿದೆ. ವಿಜಯ ವೀರಪ್ಪ. ಓಕೆ, ಥ್ಯಾಂಕ್ ಯು ವಿಷ್ಣು ಪ್ರಸಾದ್. ಸೊ ಇಷ್ಟೆಲ್ಲ ಇವತ್ತು ವಾದ ಪ್ರತಿವಾದ ಮಂಡನೆ ಆಗಿರೋದು ಪ್ರಮುಖವಾಗಿ 3 ವಿಚಾರಗಳು. ನಮ್ಮ ಕಕ್ಷಿದಾರರಾಗಿರುವಂಥವರ ಬೇಡಿಕೆ ಅಂತ ಹೇಳಿ ಹಿರಿಯ ವಕೀಲರಾಗಿರುವಂಥ ಶ್ಯಾಮ್ ಸುಂದರ್ ನಾಗೇಂದ್ರರ ಪರವಾಗಿ ವಾದ ಮಂಡನೆ ಮಾಡಿದರು. ಒಂದು ಪ್ರೈವಸಿಯ ವಿಚಾರ, ಮಿರರ್ ಇಮೇಜಿಂಗ್ ಮಾಡಬೇಕು ಮಾಡಬಾರ್ದು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಮತ್ತು ಸಾಕ್ಷಿಗಳನ್ನು ಕಲೆ ಹಾಕೋ ನಿಟ್ಟಿನಲ್ಲಿ ಅಥವಾ ವಿಚಾರಣೆ ನಡೆಸುವಂಥ ಸಂದರ್ಭದಲ್ಲಿ ಒತ್ತಡ ಹೇರಬಾರ್ದು ಅನ್ನುವಂಥ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ನಡೆಸ್ತಾ ಇರುವಂಥ ಅಧಿಕಾರಿಗಳಿಗೆ ಯಾವ ಅಧಿಕಾರ ಇರುತ್ತೆ ಇರಲ್ಲ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಒಟ್ಟಾರೆ ಇವತ್ತು ವಾದ ಪ್ರತಿವಾದ ನಡೆದಿದೆ. ಜುಲೈ 18ಕ್ಕೆ ವಿಚಾರಣೆಯನ್ನು ಮುಂದೂಡಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.